ದೇವಿ, ನಿನ್ನ ಕಣ್ಣುಗಳು ಮುಚ್ಚಿದ್ದರೂ ನಿನ್ನ ಅಂತರಂಗ ನನ್ನನ್ನೇ ನೋಡುತ್ತಿದೆ. ಏಕೆಂದರೆ ನಿನ್ನೊಳಗೆ ನನ್ನದೇ ಛಾಯೆ ಇದೆ. ದೇವಿ, ನಿನ್ನ ಹೃದಯದಲ್ಲಿ ಏನಿದೆಯೋ ಅದೇ ನಿನ್ನ ಕಣ್ಣೆದುರು ಇದೆ. ನಿನ್ನ ಕಣ್ಣನ್ನು ತೆರೆದು ನೋಡು. ಎಲ್ರು ಇಲ್ಲಿ ನೋಡಿ, ನನ್ ಮಗಳು ಕಣ್ಬಿಟ್ಟಿದ್ದಾಳೆ. ಎಲ್ರು ನೋಡಿ ಇಲ್ಲಿ. ಈಗ ಇವಳು ಸರಿ ಹೋದ್ಲು. ನನ್ ಮಗಳು ಕಣ್ಬಿಟ್ಲು. ನಂದ ನೋಡು, ನನ್ ಮಗಳು ಕಣ್ಬಿಟ್ಲು. ಇದು ನಿಜವಾಗ್ಲೂ ಪವಾಡನೇ ಆಗಿದೆ. ಇದು ಸತ್ಯನಾರಾಯಣ ಮತ್ತೆ ತಾಯಿ ಲಕ್ಷ್ಮೀ ಲೀಲೆನೇ ಇರಬೇಕು. ನಂದ, ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ನನಗೆ ಹೇಳೋಕೆ ಆಗ್ತಾ ಇಲ್ಲ. ನನ್ನ ಜೀವನದಲ್ಲಿ ಇಷ್ಟೊಂದು ಸಂತೋಷ ಪಟ್ಟಿದ್ದು ನಾನು ಇದೇ ಮೊದಲು. ತಂದೆ ಆಗಿದ್ದಕ್ಕಿಂತ ಹೆಚ್ಚು ಸಂತೋಷ ಆಗ್ತಿದೆ. ಇವತ್ತು ನನ್ನ ಬದುಕಿನ ಅತ್ಯಂತ ಅಪೂರ್ವ ದಿನ. ಹೌದು ಗೆಳೆಯ, ನನಗೆ ಅರ್ಥ ಆಗ್ತಿದೆ. ಒಬ್ಬ ತಂದೆ ತಾಯಿಗೆ ಇದಕ್ಕೂ ಮಿಗಿಲಾದ ಆನಂದ ಬೇರೆ ಏನಿದೆ? ಅವ್ರಿಗೆ ಅವ್ರ ಮಗುವಿನ ಆರೋಗ್ಯ ಮುಖ್ಯ ಅಲ್ವಾ? ಭಗವಂತ ವಿಷ್ಣು ಮತ್ತೆ ದೇವಿ ಲಕ್ಷ್ಮಿ ನಮ್ಮೆಲ್ಲರ ಪ್ರಾರ್ಥನೆಯನ್ನ ಕೇಳಿಸ್ಕೊಂಡಿದ್ದಾರೆ. ತುಂಬುತ್ತಲಿಹದು ಪಾಪದ ಕೊಡವು, ಸುಖದಧಿಕಾರಿಗೆ ಒದಗಿದೆ ದುಃಖವು. ತಾಯ್ತನದ ಸುಖದ ಅಭಿನವ. ಒಂದನ್ನು ಕೊಂದೆ, ಉಳಿದ 7 ಕೊಲ್ಲುವೆ, ಎಲ್ಲರೂ ಸಾಯುವರು. ಪುತ್ರರ ಹತ್ಯೆಗೆ ಕಾರಣ ನಾನೇ. ದೇವಕಿ, ದೇವಕಿ, ಇದೇನು ಮಾಡುತ್ತಿರುವೆ ನೀನು? ನಾನು ಸೋತು ಹೋದೆ ಮಹಾರಾಜ. ನಾನು ಸೋತು ಹೋದೆ. ನನ್ನ 8 ಸಂತಾನಗಳು ಮೃತ್ಯು ಹೊಂದಿದವು. ಅವರುಗಳ ಮೃತ್ಯುವಿಗೆ ನಾನು ಸರಿಯಾಗಿ ಅಳಲೂ ಇಲ್ಲ. ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಗದ ಅಭಾಗಿನಿ ನಾನು. ಈಗ ಅದನ್ನೇ ಮಾಡುತ್ತಿದ್ದೆ. ಧೈರ್ಯ ತಂದುಕೋ ದೇವಕಿ, ಮುಂದೊಂದು ದಿನ ಎಲ್ಲ ಸರಿ ಹೋಗುವುದು. ಇಲ್ಲ ಮಹಾರಾಜ, ಏನು ಸರಿ ಹೋಗದು. ನಾನೊಬ್ಬ ರಾಣಿಯೂ ಆಗಲಿಲ್ಲ, ಒಳ್ಳೆಯ ಪತ್ನಿಯೂ ಆಗಲಿಲ್ಲ, ಮತ್ತು ಒಳ್ಳೆಯ ಅಮ್ಮನೂ ಆಗಲಿಲ್ಲ.
ರಾಜ, ನಾನು ಸೋತು ಹೋದೆ. ಶಾಂತಳಾಗು ದೇವಕಿ, ಸಮಾಧಾನ ಮಾಡಿಕೋ. ದೇವಕಿ, ನನ್ನನ್ನು ಕ್ಷಮಿಸಿಬಿಡು. ನಾನು ನಿನಗೆ ಸತ್ಯ ಹೇಳಲಾರೆ. ನಮ್ಮ ಅಷ್ಟಮ ಪುತ್ರ ಜೀವಿತನಿದ್ದಾನೆ. ಮುಂದೊಂದು ದಿನ ಕಂಸನ ಅಧರ್ಮಕ್ಕೆ ತಕ್ಕ ಶಾಸ್ತಿ ಮಾಡುತ್ತಾನೆ. ಗೆಳೆಯ, ಏನಾಯ್ತು? ಏನು ಯೋಚನೆ ಮಾಡ್ತಿದ್ಯಾ ಹೇಳು. ನಂದ, ನಾನು ನನ್ನ ಮಗಳನ್ನ ಕರ್ಕೊಂಡು ಮಥುರೆ ವೈದ್ಯರ ಹತ್ರ ಹೋಗ್ತಾ ಇದ್ದೆ. ಆದರೆ ಕೂಡ್ಲೆ ಇದ್ದಕ್ಕಿದ್ದಾಗೆ ಸುಂಟ್ರ ಗಾಳಿ ಬಂತು. ಅದಾದ್ಮೇಲೆ ನಮ್ಮ ಎತ್ತಿನ ಗಾಡಿ ಗೋಕುಲಕ್ಕೆ ಬಂದು ನಿಲ್ತು. ನಿನ್ ಮಗನ್ನ ನೋಡಿದ ಕೂಡ್ಲೆ ನನ್ನ ಮಗಳು ಕಣ್ಬಿಟ್ಲು. ಇದೇನು ಕಾಕತಾಳೀಯವೋ ಅಥವಾ ಇದು ಪೂರ್ವ ನಿರ್ಧರಿತವೋ? ಗೆಳೆಯ, ನನಗನ್ಸುತ್ತೆ ನೀನು ಯಾಕೋ ತುಂಬ ಯೋಚನೆ ಮಾಡ್ತಿದ್ಯಾ ಅಂತ. ನೀನೇನಾದ್ರೂ ಹೇಳು ನಂದ. ನನಗನ್ಸುತ್ತೆ ನಿನ್ನ ಮಗ ಮತ್ತೆ ನನ್ನ ಮಗಳ ನಡುವೆ ಆ ವಿಧಿನೇ ಒಂದು ನಂಟನ್ನು ಉಂಟು ಮಾಡಿದೆ. ಇವರಿಬ್ರು ಇಲ್ಲಿ ಸೇರೋದಕ್ಕೆ ಯಾವುದೋ ಒಂದು ಉದ್ದೇಶ ಇರಲೇಬೇಕು. ಏನು ಅಂತ ಮಾತಾಡ್ತಿದ್ಯಾ ನೀನು? ಇವರಿನ್ನೂ ಎಳೆ ಮಕ್ಕಳು ಅಷ್ಟೇ. ದೇವಿ, ನಿನ್ನ ಪಿತಾ ಪ್ರಪಂಚಕ್ಕೆ ತಿಳಿಯದ ನನ್ನ ಇನ್ನೊಂದು ಸ್ವರೂಪದ ಹುಡುಕಾಟದಲ್ಲಿದ್ದಾರೆ. ಪ್ರಭು, ನಿಜವಾದ ಭಕ್ತನು ತನ್ನ ಭಗವಂತನ ಸತ್ಯ ಸ್ವರೂಪದ ಹುಡುಕಾಟದಲ್ಲಿರುತ್ತಾನೆ. ಪಿತಾ ವೃಷಭಾನು ಹಲವು ಜನ್ಮಗಳಿಂದಲೇ ನನ್ನ ಭಕ್ತ. ಅದಕ್ಕೆ ಅವರಿಗೆ ಸತ್ಯ ತಿಳಿಯದಿದ್ದರೂ ಅದರ ಅರಿವಾಗುತ್ತಿದೆ. ನಾನು ಧನ್ಯ ವೃಷಭಾನುವನ್ನು ಪಿತನಾಗಿ ಪಡೆದುದಕ್ಕೆ. ನಂದಗೋಪ, 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 ಏನಾಯ್ತು ಅಕ್ರೂರರೇ, ನೀವಿಲ್ಲಿ? ನಂದಗೋಪ, ಇಡೀ ಬ್ರಜಭೂಮಿಯ ಮೇಲೆ ದೊಡ್ಡ ಸಂಕಟ ಬಂದೊದಗಿದೆ. ನಂದರಾಣಿ, ನೀವು ಇಬ್ಬರೂ ಮಕ್ಕಳನ್ನು ಕರೆದುಕೊಂಡು ಒಳಗೆ ಹೋಗಿ. ಒಂದೇ ಒಂದು ಕ್ಷಣ ಕೂಡ ಅವರನ್ನು ಬಿಟ್ಟು ಎಲ್ಲೂ ಹೋಗಬೇಡಿ. ಅಯ್ಯೋ ದೇವ್ರೆ, ಇಡೀ ಬ್ರಜಭೂಮಿಯ ಮಕ್ಕಳ ಮೇಲೆ ದೊಡ್ಡ ಸಂಕಟ ಬಂದೊದಗಿದೆ. ನಂದಗೋಪ, ನಡಿ. ನೀವೆಲ್ಲ ಸೇರಿ ನನ್ನ ಮಗು ಜೀವ ಉಳಿಸ್ಬಿಟ್ರಿ. ಈ ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ನಾವೆಲ್ಲರೂ ಆದಷ್ಟು ಬೇಗ ನಮ್ಮ ಮಕ್ಕಳನ್ನ ಕರ್ಕೊಂಡು ನಂದಗೋಪ ಅವರನ್ನ ನೋಡಕ್ ಹೋಗ್ಲೇಬೇಕು. ಮೊದಲ ಕವಿ ವಿಯೋಗಿಯಾಗಿರುತ್ತಾನೆ. ಅಳುವೆ ಮೊದಲ ಹಾಡಿಗೆ ಕಾರಣ. ಆಹಾ, ಆಹಾ, ಯಾರೋ ಸರಿಯಾಗೇ ಹೇಳಿದ್ದಾರೆ. ನಿಜವಾದ ಸಂಗೀತ ದುಃಖಿತರಿಂದಲೇ ಹೊಮ್ಮುತ್ತದೆ. ಏಕೆಂದರೆ ಬೇರೆ ಸ್ವರಗಳೆಲ್ಲ ಅಭ್ಯಾಸದಿಂದ ಬರುತ್ತದೆ, ಆದರೆ ಅಳು ಮಾತ್ರ ಅನಾಯಾಸವಾಗಿ ಬರುತ್ತದೆ. ಹೃದಯದ ಆಳದಿಂದ ತಮ್ಮ ನವಜಾತ ಶಿಶುಗಳನ್ನು ತಮ್ಮ ಸಮಕ್ಷಮದಲ್ಲೇ ಕಳೆದುಕೊಂಡ ಈ ಸ್ತ್ರೀಯರ ನೋವಿನ ಅಳುವನ್ನು ನೋಡುತ್ತಿದ್ದರೆ
ಇವರ ಅಳುವಲ್ಲಿ ದುಃಖದ ಸಿಹಿ ಇದೆ, ಇವರ ಚೀತ್ಕಾರದಲ್ಲಿ ಮಧುರ ಲಯವಿದೆ. ಇವುಗಳನ್ನು ಹೋಲಿಸಲು ಸಾಧ್ಯವೇ ಇಲ್ಲ. ತಮ್ಮ ಸಂತಾನದ ಸಾವಿನ ದುಃಖದಲ್ಲಿ ಚಡಪಡಿಸುವ ಅಮ್ಮಂದಿರ ಅಳುವಿನಲ್ಲಿನ ಆನಂದ ಈ ಸಂಸಾರದ ಯಾವ ಸಂಗೀತದಲ್ಲಿಯೂ ಇಲ್ಲ. ಅತಿ ಸುಂದರ. ಕಂಸ ದೇವಕಿಯ 8ನೇ ಮಗುವನ್ನ ಕೊಲ್ಲಕ್ಕಾಗ್ಲಿಲ್ಲ ಅಂದ್ರೆ ಅದರ ಅರ್ಥ ಗೋಕುಲದ ಎಲ್ಲಾ ಮಕ್ಕಳನ್ನು ಅವನು ಕೊಂದೇ ಬಿಡ್ತಾನಾ? ಅಕ್ರೂರರೇ, ನಮ್ಮ ಮಕ್ಕಳನ್ನ ಎಲ್ಲೋ ಬಚ್ಚಿಡ್ಬೇಕು ಅನ್ನೋ ನಿಮ್ಮ ಸಲಹೆಯನ್ನ ನಾವು ಒಪ್ಪೋದಕ್ಕೆ ಆಗೋದೇ ಇಲ್ಲ. ಋಷಭಾನು ಅವರೇ, ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಕಂಸ ಎಲ್ಲಿಯವರೆಗೂ ದೇವಕಿಯ 8ನೇ ಕಂದನನ್ನ ಹುಡುಕಿ ಅದನ್ನ ಕೊಲ್ಲೋದಿಲ್ವೋ ಅಲ್ಲಿಯವರೆಗೂ ಅವನಿಗೆ ನೆಮ್ಮದಿ ಇಲ್ಲ. ಅವನು ಈ ಸಾವಿನ ಭಯದಿಂದ ತಪ್ಪಿಸಿಕೊಳ್ಳಲು ಅವನು ಬ್ರಜಭೂಮಿಯ ಎಲ್ಲ ನವಜಾತ ಶಿಶುಗಳನ್ನು ಕೊಲ್ಲಬೇಕೆಂದು ಆದೇಶ ನೀಡಿದ್ದಾನೆ. ಶಾಂತರಾಗಿ ಶಾಂತರಾಗಿ ಮೊದಲು ಏನಾಯ್ತು ಅಂತ ಹೇಳಿ. ನಂದಗೋಪ, ಕಂಸನ್ ಸೈನಿಕರು ನಮ್ಮ ಮನೆಗಳಿಗೆ ನುಗ್ಗಿ ನಮ್ಮ ಮಕ್ಕಳನ್ನ ಕೊಲ್ತಿದ್ದಾರೆ, ಏನ್ ಮಾಡೋದು? ದಯವಿಟ್ಟು ನನ್ನ ಮಕ್ಕಳನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಡಿ, ದಯವಿಟ್ಟು ಉಳಿಸ್ಕೊಡಿ. ಸಾಕು, ಈಗಿರೋದು ಒಂದೇ ದಾರಿ. ನಾವು ಹೋರಾಟಕ್ಕೆ ಸಜ್ಜಾಗಬೇಕು. ಕಂಸನಿಗೆ ತೋರಿಸ್ಬೇಕು, ಅವನೇನಾದ್ರೂ ನಮ್ಮ ಮಕ್ಕಳ ಮೇಲೆ ಕಣ್ಣು ಹಾಕಿದ್ರೆ ಅವನ್ ಕಣ್ಣನ್ನ ಕಿತ್ತು ಬಿಡ್ತೀವಿ ಅಂತ. ಇಲ್ಲ ಋಷಭಾನು, ಯುದ್ಧಕ್ಕೆ ತಯಾರಿ ಮಾಡ್ಕೊಳ್ಳೋಷ್ಟು ಸಮಯ ನಮ್ಮ ಹತ್ರ ಈಗ ಎಲ್ಲಿದೆ ಹೇಳು? ಆದ್ರೆ ನಂದ, ಋಷಭಾನು ಅವರೇ, ಮರೆಯಬೇಡಿ, ಕಂಸನ ಮೃತ್ಯುವಿಗೆ ಕಾರಣವಾಗುವ ಆ ಬಾಲಕ ಇಲ್ಲೇ ಎಲ್ಲೋ ಬೆಳೆಯುತ್ತಿದ್ದಾನೆ. ಈ ಎಲ್ಲ ನವಜಾತ ಶಿಶುಗಳ ರಕ್ಷಣೆಯ ಜೊತೆಗೆ ಅವನದು ರಕ್ಷಣೆ ಆಗಲಿ. ದಾಮೋದರ, ನೀನೊಂದು ಕೆಲಸ ಮಾಡು. ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಸುರಕ್ಷಿತವಾದ ಜಾಗಕ್ಕೆ ಹೋಗ್ಬೇಕು ಅಂತ ಹಳ್ಳಿಯವ್ರಿಗೆಲ್ಲ ವಿಷಯ ತಿಳಿಸು. ಅವ್ರು ಹೋಗ್ತಾ ಹೋಗ್ತಾ ಮುಂದಿನ ಹಳ್ಳಿಯವ್ರಿಗೂ ವಿಷಯ ತಿಳಿಸ್ಲಿ. ಪ್ರಜಭೂಮಿಯಲ್ಲಿ ಯಾವ ಮಗು ಕೂಡ ಸಾಯಬಾರ್ದು. ನನ್ನ ಪ್ರಿಯ ಮಹಾರಾಣಿ ಪ್ರಾಪ್ತಿ, ಮನದೊಳಗೆ ಏನಾದರೂ ವಿಕಾರವಿದ್ದರೆ ಅದು ಮುಖದ ಮೇಲೆ ಗೋಚರಿಸುತ್ತದೆ. ಅದೇ ಮುಂದೆ ಮಾನಸಿಕ ವಿಕಾರವಾಗುತ್ತದೆ. ಮತ್ತು ಮಾನಸಿಕ ವಿಕಾರ ಮನಸ್ಸು ಹಾಗೂ ಆತ್ಮ ಎರಡನ್ನೂ ವಿಕೃತವಾಗಿಸುತ್ತದೆ. ಅರ್ಥವಾಗಲಿಲ್ಲ ಭಗವಂತ. ಆದರೆ ಭಗವಂತ ಕಂಸ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತಾರೆ. ಪ್ರಿಯ ಮಹಾರಾಣಿ ಪ್ರಾಪ್ತಿ, ನೀನು ನನ್ನ ಬಳಿ ಏನನ್ನೋ ಹೇಳಲು ಬಯಸುತ್ತಿರುವೆ ಅಲ್ಲವೇ? ಹೇಳು. ಏನೂ ಇಲ್ಲ ಭಗವಂತ. ಭಗವಂತ ಹಾಗೆ ಹೇಳುತ್ತೀಯೇ, ಆದರೆ ಒಪ್ಪುತ್ತಿಲ್ಲ. ನೀನು ಒಪ್ಪಿದ್ದಿದ್ದರೆ ಭಗವಂತನಿಗೆ ಎಲ್ಲರ ಮನಸ್ಸಿನ ಭಾವನೆಗಳು ಅರ್ಥವಾಗುತ್ತವೆ ಎನ್ನುವುದನ್ನು ಮರೆಯುತ್ತಿರಲಿಲ್ಲ. ಭಕ್ತಳಿಗೆ ಭಗವಂತನ ಮೇಲೆ ಏಕೆ ಭಯ? ಮನಸ್ಸಿನಲ್ಲಿರುವ ಮಾತು ಹೊರಗಡೆ ಬರಲಿ. ಹೇಳು, ಎಲ್ಲವನ್ನೂ ಹೇಳು, ನಿರ್ಭಯತೆಯಿಂದ ಹೇಳು, ಹೇಳಿಬಿಡು, ಎಲ್ಲ ಹೇಳಿಬಿಡು. ಇಲ್ಲಿಯವರೆಗೂ ನೀನು ಭಗವಂತ ಕಂಸನ ಆಜ್ಞೆಯನ್ನು ಪಾಲಿಸಲಿಲ್ಲ ಪ್ರಾಪ್ತಿ. ಭಗವಂತ, ನನ್ನ ಯೋಚನೆ ಏನೆಂದರೆ ಬ್ರಜಭೂಮಿಯಲ್ಲಿ ಎಲ್ಲ ನವಜಾತ ಶಿಶುಗಳನ್ನು ಕೊಲ್ಲುವ ಅವಶ್ಯಕತೆ ಇದೆಯೇ? ಅವರೆಲ್ಲರೂ ನಿಮ್ಮ ಶತ್ರುಗಳಲ್ಲವಲ್ಲ. ನಿಮ್ಮ ಶತ್ರು ಶತ್ರು. ನನ್ನ ನಿರ್ಣಯವನ್ನು ಸಂದೇಹಿಸುವ ಎಲ್ಲರೂ ನನ್ನ ಶತ್ರುಗಳೇ ಆಗಿರುತ್ತಾರೆ. ನನ್ನ ಮೇಲೆ ಸಂದೇಹ ಪಡುವ ಎಲ್ಲರೂ
ದಂಡ ತೆರಲೇಬೇಕು. ಆದರೆ ನೀನಂತೂ ನನ್ನ ಪ್ರೀತಿಯ ಪತ್ನಿ. ನನಗಿಂತ ಮಿಗಿಲಾಗಿ ನನಗೆ ನಿನ್ನ ಚಿಂತೆ ಇದೆ. ಬ್ರಜಭೂಮಿಯ ಎಲ್ಲ ನವಜಾತ ಶಿಶುಗಳ ಹತ್ಯೆ ನನಗಾಗಿಯಲ್ಲ, ನಿನಗಾಗಿಯೇ ನಡೆಯುತ್ತಿದೆ ಪ್ರಾಪ್ತಿ. ಸ್ವಲ್ಪ ಯೋಚಿಸು. ನಿನ್ನ ಈ ಪತಿ ಪರಮೇಶ್ವರನ ಮೃತ್ಯು ಸಂಭವಿಸಿದರೆ ನಾನಿಲ್ಲದೆ ನಿನ್ನನ್ನು ನೀನು ಸಂಭಾಳಿಸಿಕೊಳ್ಳುವೆಯಾ? ನನ್ನ ಮೃತ್ಯುವಿನ ನಂತರ ನಿನ್ನ ಈ ನೇತ್ರಗಳಿಂದ ಹರಿಯುವ ಜಲದ ಚಿಂತೆ ನನಗೆ. ನಿನ್ನ ಈ ನೇತ್ರಗಳಿಂದ ನೀರು ಹರಿದರೆ ನನಗದು ಇಷ್ಟವಾಗದು. ಇದೆಲ್ಲ ನಿನ್ನ ಪ್ರಸನ್ನತೆಗಾಗಿಯೇ ನಡೆಯುತ್ತಿದೆ. ಹೀಗಾಗಿ ನಗು, ನಗು ಪ್ರಾಪ್ತಿ, ನಗು. ನನ್ನ ನಿರ್ಣಯವನ್ನು ಸಂದೇಹಿಸುವವರಿಗೆ ದಂಡ ನೀಡುವುದು ನನ್ನ ಕ್ರಮ. ಭಗವಂತ ಕಂಸನಿಗೆ ರಕ್ತ ತಿಲಕವನ್ನಿಡು. ಪ್ರತಿಯೊಂದು ಮನೇನು ಸರಿಯಾಗಿ ಹುಡುಕಾಡಿ. ಹಳ್ಳಿಯ ಯಾವ ಮಗು ಕೂಡ ಜೀವಂತವಾಗಿ ಬದುಕುಳಿಬಾರ್ದು. ಹುಡುಕಿ. ಗೋಕುಲವಾಸಿಗಳ ಹಿತೈಷಿ ನಂದಗೋಪ ಮತ್ತೆ ಯಶೋದೆ ರಾಣಿ ಮನೆ, ಇವ್ರ ಮನೇಲಿ ಹುಡುಕಾಟನ ನಾನೇ ಮಾಡ್ತೀನಿ. ನಂದಗೋಪ, ಯಶೋದೆ ರಾಣಿ, ನೋಡಿ ನಿಮ್ಮನೆಗೆ ಭದ್ರಾಕ್ಷ ಬಂದಿದ್ದಾನೆ. ನಂದಗೋಪ, ಓ ನಂದಗೋಪ, ಯಶೋದೆ ರಾಣಿ, ಇಬ್ರು ಎಲ್ಲಡ್ಕೊಂಡಿದ್ದೀರಾ? ನಂದಗೋಪ, ನಾವು ಎಲ್ಲಾ ಕಡೆ ಹುಡುಕಿದ್ವಿ, ಆದ್ರೆ ಯಾರು ಸಿಗ್ಲಿಲ್ಲ. ಹಂಗಂದ್ರೆ ಇದ್ರ ಅರ್ಥ ನಾವಿಲ್ಲಿಗೆ ಬರ್ತೀವಿ ಅನ್ನೋ ಸೂಚನೆ ನಮಗಿಂತ ಮೊದಲೇ ಬಂದ್ ತಲುಪಿದೆ. ನನಗ್ ಗೊತ್ತಾಗ್ದೇನೆ ಇರೋದೇನು ಅಂದ್ರೆ, ಇಡೀ ಗೋಕುಲದ ಹೆಂಗಸರು ಮಕ್ಕಳು ಓಡ್ ಹೋಗಿ ಎಲ್ಲಿ ಅಡಗಿ ಕೂತಿದ್ದಾರೆ ಪತ್ತೆ ಮಾಡಿ. ವಿಷಭಾನು, 4 ದಿಕ್ಕಲ್ಲೂ ಗಮನಿಸ್ತಾ ಇರು. ಕಂಸನ ಸೈನಿಕರು ಎಲ್ಲಿಂದ ಹೇಗ್ ಬೇಕಾದ್ರೂ ಬರ್ಬೋದು. ಬರೀ ಗಮನಿಸಿದ್ರೆ ಏನು ಉಪಯೋಗ? ಇಲ್ಲಿವರೆಗೂ ಆ ಪಾಪಿ ಕಂಸ ನಮ್ಮೆಲ್ರಿಗೂ ಸಾವಿನ ಭಯನೇ ತೋರಿಸ್ತಾ ಇದ್ದಾನೆ. ನಾವು ಸುಮ್ಮನೆ ಇದ್ವಿ, ಇನ್ಮೇಲೆ ಸುಮ್ಮನಿರೋದಕ್ಕಾಗಲ್ಲ. ನಮ್ಮ ಮಕ್ಕಳ ಜೀವಕ್ಕೆ ಕಂಟಕ ಆಗಿದ್ದಾನೆ. ಹೀಗೆ ಹೆದರ್ಕೊಂಡು ಮಕ್ಕಳನ್ನ ಬಚ್ಚಿಡೋ ಬದಲು ಕಂಸನ ದರ್ಬಾರಿಗೆ ಹೋಗಿ ನಾವು ಅವನಿಗೆ ಸವಾಲೆಸೆಯೋಣ. ಅವನಿಗೆ ಧೈರ್ಯ ಇದ್ರೆ ನಮ್ಮ ಮಕ್ಕಳನ್ನ ಒಂದು ಸಲ ಮುಟ್ಟಿ ನೋಡ್ಲಿ. ನಂದ, ಇವರು ನಮ್ಮ ಮಕ್ಕಳು. ಇವರ ಪ್ರಾಣವನ್ನು ಕಾಪಾಡೋದಕ್ಕೆ ನಮ್ಮ ಪ್ರಾಣವನ್ನು ಒತ್ತೆ ಇಡೋದು ನಮ್ಮ ಧರ್ಮ. ಗೆಳೆಯ, ತಂದೆ ತಾಯಿಯಂದಿರ ಅದೇ ಧರ್ಮನ ಪಾಲಿಸೋದಕ್ಕೆ ನಾವು ಈ ಮಕ್ಕಳನ್ನ ಸುರಕ್ಷಿತವಾದ ಜಾಗ ಕರ್ಕೊಂಡು ಹೋಗ್ತಿದ್ದೀವಿ. ಸ್ವಲ್ಪ ಯೋಚಿಸು, ನಮಗೇನಾದರೂ ಆದರೆ ಈ ಮಕ್ಕಳ ಗತಿ ಏನಾಗುತ್ತೆ? ನಾನು ನಿನಗೆ ಭರವಸೆ ಕೊಡ್ತೀನಿ, ನೋಡ್ತಿರು. ನಾವು ಕಂಸನನ್ನು ಎದುರಿಸೋ ಸ್ಥಿತಿಗೆ ತಲುಪಿದಾಗ ಅವತ್ತು ನಿನ್ನ ಕನಸು ಖಂಡಿತ ನನಸಾಗುತ್ತೆ. ನಿಲ್ಲಿ.
ಇಲ್ಲಿ ಕೇಳಿ, ನೀವೆಲ್ಲರೂ ಈಗ ಬೆಟ್ಟದ ತಪ್ಪಲಲ್ಲಿ ಹುಷಾರಾಗಿ ನಡ್ಕೊಂಡು ಹೋಗಿ. ಕಂಸನ ಸೈನಿಕರಿಗೆ ನಾವುಗಳು ಗುಹೆ ಒಳಗೆ ಹೋಗೋದು ಕಾಣಿಸ್ಬಾರ್ದು. ಎಲ್ಲಾ ಹಳ್ಳಿ ಜನ ಗೋವರ್ಧನ ಪರ್ವತದ ಕಡೆ ಹೋಗ್ತಿದ್ದಾರೆ. ಅಕ್ಕ, ನಮ್ಮ ಮಕ್ಳಿಗೆ ಏನು ಆಗಲ್ಲ ತಾನೆ? ಏನೂ ಆಗಲ್ಲ ಕೀರ್ತಿ. ಕಂಸ ದೇವಕಿಯ 8ನೇ ಮಗುನ ಹುಡುಕ್ತಿದ್ದಾನೆ. ದೇವಕಿ 8ನೇ ಮಗು ನಮ್ ಗೋಕುಲದಲ್ಲಿ ಹೇಗ್ ಸಿಗೋದಕ್ ಸಾಧ್ಯ? ನಂದಗೋಪ ನಮ್ ಕೆಲ್ಸನ ಹಗುರ ಮಾಡಿದಾನೆ. ಈಗ ಗೋಕುಲದ ಮಕ್ಕಳು ಎಲ್ಲ ಒಟ್ಟಿಗೆ ಸಾಯ್ತಾರೆ. ಆರತಿ ಆರಂಭವಾಗಲಿ. जय नीलकंठ जय त्रिपुरारी जय त्रिलोचना जय भयहारी जय ओंकार हे ओंकारेश्वर कोटि प्रणाम प्रभो परमेश्वर. ವಿಶ್ವನಾಥನಿಗೆ ಮಂಗಲಾರತಿ. ನಂದಣ್ಣ, ಕಂಸನ ಸೈನಿಕರು ಬರ್ತಿದ್ದಾರೆ. ಈಗೆಲ್ಲ ಹೆಂಗಸರು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಈ ಕಡೆಗೆ ಬನ್ನಿ, ಬನ್ನಿ. ನಂದ, ನನ್ ಜೊತೆಲೆ ಕಣ್ಣ ಮುಚ್ಚಾಲೆ ಆಡ್ತಾ ಇದೀಯಾ? ಏನ್ ಅನ್ಕೊಂಡಿದ್ಯಾ? ಪರಮೇಶ್ವರನ ಮಂದಿರದಲ್ಲಿ ಅಡಗಿಕೊಂಡು ನಿಮ್ಮೆಲ್ಲರ ಈ ಹಾಲು ಕುಡಿಯೋ ಮಕ್ಕಳನ್ನ ಭದ್ರಾಕ್ಷನಿಂದ ಕಾಪಾಡ್ಕೋತೀಯ? ಎಲ್ಲಿದ್ದಾವೆ ಮಕ್ಕಳು? ನಂದ, ಎಲ್ಲಿದ್ದಾವೆ ಮಕ್ಕಳು? ಮಕ್ಕಳು? ಯಾವ ಮಕ್ಕಳು? ನಾವೆಲ್ಲ ಇಲ್ಲಿ ಸೋಮವಾರದ ಅಮಾವಾಸ್ಯೆ ಪ್ರಯುಕ್ತ ಶಿವನ ಪೂಜೆಗೆ ಬಂದಿದ್ದೀವಿ. ನೀವು ಯಾವ ಮಕ್ಕಳ ಬಗ್ಗೆ ಹೇಳ್ತಿದ್ದೀರಾ? ಹೌದಾ? ಯಾವ ಮಕ್ಕಳ? ಸೋಮವಾರದ ಅಮಾವಾಸ್ಯೆ, ಶಿವಶಂಕರನ ಆರಾಧನೆ. ನೀನು ನೋಡಿದ್ರೆ ನನಗೆ ಪಾಪ ಅನಿಸ್ತಿದೆ ನಂದ. ಏಯ್, ನಿನಗೆ ನನ್ ಮುಖ ತುಂಬಾ ಮೂರ್ಖ ಶಿಖಾಮಣಿ ಅಂತ ಏನಾದ್ರೂ ಬರ್ದಿದ್ಯಾ? ಮಕ್ಕಳ ಮೇಲಿನ ಆಸೆಗೆ ನೀನು ಜೀವ ಕಳ್ಕೊಬೇಡ. ಮರ್ಯಾದೆಯಿಂದ ಹೇಳು, ಎಲ್ಲಿದ್ದಾರೆ ಮಕ್ಕಳು? ನಮ್ಮ ಜೊತೆಗೆ ಇಲ್ಲಿ ಯಾವ ಮಕ್ಕಳು ಇಲ್ಲ. ಮಕ್ಕಳಿಲ್ವಾ? ಇಲ್ಲಿ ಯಾರು ಇಲ್ವಾ? ಯಾರು ಇಲ್ವಾ?
ಸತ್ಯ ಏನು ಅಂತ ಈಗ್ಲೇ ಅರ್ಥ ಆಗುತ್ತೆ. ಒಂದು ಜಾಗನು ಬಿಡದೆ ಮೂಲೆ ಮೂಲೆನೂ ಹುಡುಕಿ, ಗುಹೆನೆಲ್ಲ ಹುಡುಕಿ ಹೋಗಿ. जय नीलकंठ जय त्रिपुरारी जय त्रिलोचना जय भयहारी जय ओंकार हे ओंकारेश्वर कोटि प्रणाम प्रभो परमेश्वर. ವಿಶ್ವನಾಥನಿಗೆ ಮಂಗಲಾರತಿ, ವಿಶ್ವನಾಥನಿಗೆ ಮಂಗಲಾರತಿ. ನೀ ಮಹಾದೇವನು ಮಹಾದೇವ, ಆದಿಯನಾದಿಯನಂತ ಸದೈವ. ಪುಷ್ಪ ವಿದರ್ಪಿತ ಭಾವ ವಿದರ್ಪಿತ ಪುಣ್ಯ ನಿನ್ನದಯ ಕರುಣೆಯಿನರ್ಜಿತ. ವಿಶ್ವನಾಥನಿಗೆ ಮಂಗಲಾರತಿ, ವಿಶ್ವನಾಥನಿಗೆ ಮಂಗಲಾರತಿ. ಪ್ರಭು, ಗೋಕುಲದ ಎಲ್ಲ ಮಕ್ಕಳು ಈಗ ಗುಹೆಯೊಳಗಿವೆ. ಈಗ ಭದ್ರಾಕ್ಷನೇನಾದರೂ ನೋಡಿದರೆ ನಂದಗೋಪನ ಜೊತೆ ಮಕ್ಕಳು ಕೂಡ ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಏನಾದರೂ ಮಾಡಿ ಪ್ರಭು, ಹೇಗಾದರೂ ಮಾಡಿ ಭದ್ರಾಕ್ಷನನ್ನು ತಡೆಯಿರಿ. ದೇವಿ, ಈ ಜಗತ್ತು ತನ್ನದೇ ನಿಯಮಗಳಿಂದ ನಡೆಯುತ್ತದೆ. ನೀನು ಚಿಂತೆಯನ್ನ ಬಿಡು. ವಿಧಿಯಾಟವನ್ನು ನಿನ್ನಿಂದಲೂ ಬದಲಿಸಲಾಗದು, ನನ್ನಿಂದಲೂ ಆಗದು. जय नीलकंठ जय त्रिपुरारी जय त्रिलोचना जय भयहारी जय ओंकार हे ओंकारेश्वर कोटि प्रणाम प्रभो परमेश्वर. ವಿಶ್ವನಾಥನಿಗೆ ಮಂಗಲಾರತಿ, ವಿಶ್ವನಾಥನಿಗೆ ಮಂಗಲಾರತಿ. ಜಗಪಾಲಕ ಹೇ ಅರ್ಧನಾರೀಶ್ವರ, ಜನನಿ ಜನಕ ನೀನೇ ಭಯಹಾರ. ಮಾಯೆಯ ಕಳೆಯುವ ಮಾಯೆಯು ನೀನೆ, ದಾರಿಯ ತೋರುತ್ತ ಪೊರೆವವ ನೀನೆ. ಢಮ 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 ಢಮರು ನಿನಾದದಿ ಕೃಪಾ ದೃಷ್ಟಿ ಹರಿಸೋ ಹರ ವೇಗದಿ. ವಿಶ್ವನಾಥನಿಗೆ ಸೇನಾಪತಿ ಭದ್ರಾಕ್ಷ, ಗೋಕುಲವಾಸಿಗಳು ಹೇಳ್ತಾ ಇರೋದು ನಿಜ. ಇಲ್ಲಿ ಯಾವ ಮಕ್ಕಳು ಇಲ್ಲ. ಅದು ಹೇಗೆ ಸಾಧ್ಯ? ಹಕ್ಕಿಗಳಿಲ್ಲಿದ್ದ ಮೇಲೆ ಮೊಟ್ಟೆಗಳು ಇಲ್ಲೇ ಇರಲೇಬೇಕು. ಬ್ರಜಮಂಡಲದ ಎಲ್ಲ ಹೆಂಗಸರು ಇಲ್ಲೇ ಇದ್ದಾರೆ, ಅಮ್ಮಂದಿರು ಇಲ್ಲೇ ಇದ್ದಾರೆ. ಅಂದಮೇಲೆ ಮಕ್ಕಳು ಇಲ್ಲೇ ಇದ. ಪ್ರಭು, ಭದ್ರಾಕ್ಷ ಗುಹೆಯ ಕಡೆಗೆ ಹೋಗುತ್ತಿದ್ದಾನೆ. ಅಲ್ಲಿ ನಂದಪುತ್ರ ಉಳಿದ ಮಕ್ಕಳೊಂದಿಗೆ ಅಡಗಿಕೊಂಡಿದ್ದಾನೆ. ಈಗ ನೀವು ನಿಮ್ಮ ಮಾಯೆಯನ್ನು ತೋರಿಸಲೇಬೇಕು. ಈ ಆಪತ್ತನ್ನು ತಡೆಯಲೇಬೇಕು, ಇಲ್ಲವಾದರೆ ಅನರ್ಥವಾಗುವುದು. ಏನಾದರೂ ಮಾಡಿ ಪ್ರಭು.
ಇದೇನಿದು? ಈ ನೀರೆಲ್ಲಿಂದ ಬರ್ತಾ ಇದೆ? ಇಲ್ಲಿ ಯಾವ ಮಕ್ಕಳು ಇರಕ್ ಸಾಧ್ಯ ಇಲ್ಲ. ಇಲ್ಲಿ ಯಾವ್ದೋ ಶಕ್ತಿ ಇರೋ ತರ ಇದೆ. ನಾವೆಲ್ಲರೂ ಸತ್ತೋಗ್ತೀವಿ. ಸೈನಿಕರೇ, ಹೊರಡಿ ಹೊರಡಿ, ಓಡಿ ಇಲ್ಲಿಂದ. ಪರಮೇಶ್ವರ, ನಿನಗೆ ಕೋಟಿ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ. ಪ್ರಭು, ನಿಮಗೆ ಎಲ್ಲವೂ ತಿಳಿದಿದ್ದರೂ ನನಗೇಕೆ ಒಂದು ಮಾತನ್ನು ಹೇಳಲಿಲ್ಲ? ನಿಮ್ಮೊಂದಿಗೆ ಮಾತನಾಡುವುದಿಲ್ಲ. ಪ್ರಿಯೆ, ನನ್ನ ಮಾತನ್ನು ಕೇಳುವೆಯಾ? ಹೇ ಸತ್ಯನಾರಾಯಣ ಭಗವಂತ, ನಮ್ಮೆಲ್ಲರ ಮಕ್ಕಳನ್ನ ಕಾಪಾಡಿದ್ದಕ್ಕೆ ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು. ದೇವಿ, ನನ್ನ ಮೇಲೆ ಇನ್ನೂ ಕೋಪವೇ? ನೀವು ಯಾವಾಗಲೂ ನನಗೆ ಮೋಸ ಮಾಡುವಿರಿ. ದೇವಿ, ನನ್ನಿಂದ ಮೋಸವೇ? ಅದು ನಿನಗೆ? ಖಂಡಿತ ಇಲ್ಲ. ಮತ್ತಿನ್ನೇನು, ನೀವು ಮಾಡಿದ್ದು ಮೋಸವೇ. ನಾನೆಷ್ಟು ಚಿಂತಿತಳಾಗಿದ್ದೆ. ನಂದಪುತ್ರ ಮತ್ತು ಗೋಕುಲದ ಎಲ್ಲ ಮಕ್ಕಳನ್ನು ನೆನೆದು ನೀವು ಮಾಯೆಯಿಂದ ಅವರನ್ನು ಪಾರು ಮಾಡಲೇಬೇಕಾಗಿತ್ತೆಂದರೆ ನೀವು ಮೊದಲೇ ನನಗೇಕೆ ಹೇಳಲಿಲ್ಲ? ದೇವಿ, ನಿಜವಾಗಲೂ ಏನಾಗುವುದೆಂದು ನನಗಾಗ ತಿಳಿದಿರಲಿಲ್ಲ. ಏಕೆಂದರೆ ಕರ್ಮವಿಲ್ಲದೆ ನನ್ನ ಮಾಯೆಗೆ ಯಾವ ಅರ್ಥವೂ ಇಲ್ಲ. ಮತ್ತೆ ಮೋಸದ ಮಾತು. ನಿಮ್ಮ ಮಾಯೆ ಹಾಗೂ ಕರ್ಮದ ನಡುವೆ ಏನು ಸಂಬಂಧವಿದೆ? ದೇವಿ, ಈ ಜಗತ್ತಿನಲ್ಲಿ ಕರ್ಮಕ್ಕೆ ಬಹಳ ಮಹತ್ವವಿದೆ. ಏಕೆಂದರೆ ಕರ್ಮವಿಲ್ಲದೆ ಯಾವ ಮಾಯೆಯೂ ಫಲಿಸದು. ಇಂದು ನಂದಗೋಪ ತನ್ನ ಕೆಲಸ ಮಾಡದೇ ಇದ್ದಿದ್ದರೆ ನನ್ನ ಮಾಯೆಯಿಂದಲೂ ಏನೂ ಪರಿಣಾಮ ಆಗುತ್ತಿರಲಿಲ್ಲ. ದೇವಿ, ಒಳಿತು ಕೆಡುಕುಗಳೆಲ್ಲವೂ ಮನುಷ್ಯ ಕರ್ಮದ ಮೇಲೆಯೇ ನಿರ್ಧಾರವಾಗುತ್ತದೆ. ಅದಕ್ಕೆ ನೀನು ಪ್ರತಿ ಬಾರಿ ನನ್ನಲ್ಲಿ ಪ್ರಶ್ನೆ ಕೇಳುವಾಗಲೂ ನಾನು ಯಾವಾಗಲೂ ಪ್ರತೀಕ್ಷೆ ಮಾಡು ಎಂದು ಉತ್ತರಿಸುತ್ತೇನೆ. ಇದಕ್ಕೆಲ್ಲ ಒಂದೇ ಒಂದು ಕಾರಣವಿದೆ. ಎಲ್ಲಿಯವರೆಗೆ ಕಾರ್ಯವಾಗದೋ ಅಲ್ಲಿಯವರೆಗೆ ನನ್ನ ಮಾಯೆ ಫಲಿಸುವುದಿಲ್ಲ. ಹೀಗಾಗಿ ನಾನು ಕೂಡ ಕಾರ್ಯದ ಆರಂಭಕ್ಕಾಗಿ ಕಾಯುತ್ತಿರುತ್ತೇನೆ. ನೀವು ನಿಮ್ಮ ಮಾಯೆ ಹಾಗೂ ಕರ್ಮದಿಂದ ಸದಾ ನನ್ನನ್ನು ಗೆಲ್ಲುತ್ತೀರಿ ಪ್ರಭು. ದೇವಿ, ನನಗೆ ತಿಳಿದಿರುವುದು ಒಂದೇ, ಕರ್ಮ ಸದಾಕಾಲ ಗೆಲ್ಲುತ್ತದೆ. ಏಕೆಂದರೆ ಕರ್ಮವಿಲ್ಲದೆ ಯಾವುದೇ ಫಲವಿಲ್ಲ, ಯಾವುದೇ ಭಾಗ್ಯವಿಲ್ಲ, ಹಾಗೂ ಯಾವುದೇ ಮಾಯೆ ಇಲ್ಲ. ಎಂತಹ ಕರ್ಮಕ್ಕೆ ಎಂತಹ ಫಲ ಮಹಾರಾಜ. ಧರ್ಮದ ರಕ್ಷೆಗಾಗಿ ನಾನು ನನ್ನ ಮಮತೆಯ ಕತ್ತು ಹಿಸುಕಿದೆ. ನನ್ನ 8 ಮಕ್ಕಳನ್ನು ಆಹುತಿ ಕೊಟ್ಟೆ. ಅದೇನು ಕರ್ಮವಲ್ಲವೇ? ಆದರೆ ಅದಕ್ಕೆ ಈಗ ಸಿಕ್ಕ ಫಲ ಏನು ಮಹಾರಾಜ? ಮಾಡಿದ ಕಾರ್ಯಕ್ಕೆ ಎಂದಿಗೂ ಬೆಲೆ ಇದೆ ದೇವಕಿ. ಧೈರ್ಯ ತಂದುಕೋ. ಇಲ್ಲ ಮಹಾರಾಜ, ಧೈರ್ಯ ತಂದುಕೊಳ್ಳಲು ಏನೂ ಉಳಿದೇ ಇಲ್ಲ ಈಗ. ತೆಗೆಯಿರಿ, ತೆಗೆಯಿರಿ ಕಾರಾಗೃಹದ ಬಾಗಿಲು ಮತ್ತು ಕರೆಯಿರಿಯ ನಿಮ್ಮ ಮಹಾರಾಜನನ್ನು. ಕರೆಯಿರಿಯ ದುರಾಚಾರಿ, ಕರೆಯಿರಿಯ ಪಾಪಿ ಕಂಸನನ್ನು ಇಲ್ಲಿಗೆ. ತೆಗೆಯಿರಿ ಇದನ್ನು. ಹೋಗಿ ಹೇಳಿ ಅವನಿಗೆ, ಹೇಗೆ ಅವನು ನನ್ನ ಶಿಶುಗಳನ್ನು ಹತ್ಯೆಗೈದನು, ನಾನು ಅವರನ್ನು ಅದೇ ರೀತಿಯಲ್ಲಿ ಕೊಲ್ಲಬೇಕೆಂದು. ಕರೆಯಿರಿ ಅವರನ್ನು. ಇದೇನು ಮಾಡುತ್ತಿರುವೆ ದೇವಕಿ? ಸಮಾಧಾನ ಮಾಡಿಕೋ ದೇವಕಿ. ಹೀಗೆ ನಾವು ಸೋಲನ್ನೊಪ್ಪಿಕೊಂಡರೆ ಯಾವ ಲಾಭವೂ ಇಲ್ಲ. ವಿಶ್ವಾಸವಿರಲಿ, ಸರಿಯಾದ ಸಮಯ ಬಂದಾಗ ಎಲ್ಲವೂ ಸರಿಯೇ ಆಗುವುದು ದೇವಕಿ. ಏನು ಸರಿ ಹೋಗುವುದಿಲ್ಲ ಮಹಾರಾಜ, ಏನು ಸರಿ ಹೋಗುವುದಿಲ್ಲ.
ನಮ್ಮ ಶಿಶುಗಳನ್ನು ಎಂದಿಗೂ ನೋಡಲಾಗುವುದಿಲ್ಲ ಮಹಾರಾಜ, ಎಂದಿಗೂ ನೋಡಲಾಗುವುದಿಲ್ಲ. ಪಾದವಿಲ್ಲದೆ ನಡೆವ, ಕಿವಿ ಇಲ್ಲದೆ ಕೇಳುವ, ಕೈ ಇಲ್ಲದೆ ಕರ್ಮ ನಡೆಸುವ ವಿಧಿ ಲೀಲೆ. ಹರಿ ಓಂ ಹರಿ ಓಂ ಹರಿ ಎನ್ನುತ್ತಲೇ ಪಾದ ಇಲ್ಲದೆ ನಡೆಯುತ್ತಾನೆ, ಕಿವಿ ಇಲ್ಲದೆ ಕೇಳುತ್ತಾನೆ, ಕೈ ಇಲ್ಲದಿದ್ದರೂ ಎಲ್ಲ ಕರ್ಮಗಳನ್ನು ನಡೆಸುತ್ತಾನೆ. ಇಂಥ ಲೀಲೆಗಳನ್ನು ಭಗವಂತ ವಿಷ್ಣು ಮಾತ್ರ ಮಾಡಲು ಸಾಧ್ಯ. ವೃಷಭಾನು. ಅನುಪಮ ನಿಧಿ ಮನಗೆ. ಹೌದು ಮಾತೆ ಪೂರ್ಣೇಶ್ವರಿ, ಭಗವಂತ ಸತ್ಯನಾರಾಯಣನ ಕೃಪೆಯಿಂದಲೇ ಇವತ್ತೆರಡು ಮಕ್ಕಳು ಇಲ್ಲಿರೋ ಹಾಗಾಗಿದೆ. ಇಬ್ಬರ ನಾಮಕರಣನೂ ಜೊತೆಗೆ ಮಾಡಿ ಮುಗಿಸ್ಬೇಕು ಅನ್ನೋದು ನಮ್ಮ ಬಯಕೆ. ನನ್ನ ಮನ್ಸಲ್ಲಿ ಇದ್ದಿದ್ದೇನೆ ಹೇಳಿದ್ರಿ ಅದಕ್ಕೆ. ನಾವಿಲ್ಲಿಗೆ ಬರೋದಕ್ಕೆ ಇದೇ ಕಾರಣ ಇತ್ತು ಅಂತ ಅನ್ಸುತ್ತೆ. ನನ್ನ ಮಗಳು ನಾಮಕರಣ ನಿಮ್ಮ ಕಂದನ್ ಜೊತೆ ಆಗ್ತಾ ಇದೆ. ಮಾತೆ, ನಮ್ಮೆಲ್ಲರ ಬಯಕೆನೂ ಒಂದೇ. ನಮ್ಮ ಮಕ್ಕಳ ನಾಮಕರಣದ ಕಾರ್ಯ ನೀವೇ ನಡೆಸ್ಕೊಡ್ಬೇಕು. ಈ ಕಾರ್ಯವನ್ನು ಅವಶ್ಯವಾಗಿ ಮಾಡುತ್ತೇನೆ. ಇದಂತೂ ಚಮತ್ಕಾರವೇ ಆಗಿ ಹೋಯಿತು. ಗೋಕುಲದಲ್ಲಿ ಒಂದು ನವಜಾತ ಶಿಶುವೇ ಸಿಗಲಿಲ್ಲವೇ ಭದ್ರಾಕ್ಷ? ಚಾಣೂರ, ಎಲ್ಲಾದರೂ ನನ್ನ ಭಯದಿಂದ ಮಕ್ಕಳು ಹುಟ್ಟುವುದನ್ನೇ ನಿಲ್ಲಿಸಿ ಬಿಟ್ಟಿದ್ದಾವೆಯೇ? ಆದರೆ ನಿನ್ನ ಮೊಗದಲ್ಲಿ ಚಿಂತೆ ಏಕಿದೆ ಭದ್ರಾಕ್ಷ? ಮಕ್ಕಳು ಜನಿಸಲೇ ಇಲ್ಲ ಎಂದಾದರೆ ಅದರಲ್ಲಿ ನಿನ್ನದೇನು ದೋಷವಿದೆ? ಮಕ್ಕಳು ಹುಟ್ಟಲೇ ಇಲ್ಲ ಎಂದ ಮೇಲೆ ನೀನು ಕೊಲ್ಲುವುದಾದರೂ ಯಾರನ್ನು? ಭದ್ರಾಕ್ಷ, ನನ್ನ ಆದೇಶ ಏನಾಯಿತು? ನೀನು ಗೋಕುಲದಲ್ಲಿ ಹುಡುಕಿದರೆ ಶಿಶುಗಳು ಸಿಗಲಿಲ್ಲ, ಸರಿ. ಆದರೆ ನನ್ನ ಆದೇಶದ ಪಾಲನೆಯೂ ಆಗಲಿಲ್ಲ. ಭಗವಂತ ಕಂಸನ ಆದೇಶ ಪಾಲನೆ ಮಾಡದೇ ಇರುವುದು ಅಧರ್ಮವಲ್ಲವೇ? ಈ ಅಧರ್ಮಕ್ಕೆ ನಾನು ಶಾಸ್ತಿ ಮಾಡಲೇಬೇಕು. ಭಗವಂತ ಮರಣದ ಆದೇಶ ನೀಡಿದ ಮೇಲೆ ಯಾರಾದರೂ ಸಾಯಲೇಬೇಕಲ್ಲವೇ? ನಾನೇ ಧರ್ಮ, ನಾನೇ ಅಧರ್ಮವೂ ಹೌದು. ಭಗವಂತ ಕಂಸನಿಗೆ ಜಯವಾಗಲಿ. ಭಗವಂತ ಕಂಸ, ದೇವಕಿಯ ಸಂತಾನದ ಸೂಚನೆಯನ್ನು ನಿಮಗೆ ತಲುಪಿಸುವ ಹೊಣೆ ನನ್ನದಾಗಿತ್ತು. ನನಗೆ ಆ ಅಮಾವಾಸ್ಯೆಯ ರಾತ್ರಿ ಏನಾಯಿತೋ ತಿಳಿಯಲಿಲ್ಲ. ದೇವಕಿಯ ಅಷ್ಟಮ ಶಿಶು ಕಾರಾಗೃಹದಿಂದ ಹೊರಗೆ ಹೋಗಿದ್ದರೆ ಅದು ನನ್ನದೇ ತಪ್ಪು. ಭಗವಂತ ಕಂಸ, ಒಂದು ಅವಕಾಶ, ನನ್ನ ತಪ್ಪನ್ನು ಸರಿಪಡಿಸುವ ಒಂದು ಅವಕಾಶ ಕೊಡಿ. ಹಾಗೆ ಆಗಲಿ. ಆದರೆ ನೆನಪಿರಲಿ, ಈ ಬಾರಿ ನಿನ್ನಿಂದ ತಪ್ಪು ನಡೆದರೆ ಈ ಕಂಸ ಪಶ್ಚಾತ್ತಾಪದ ಅವಕಾಶ ನೀಡುವುದಿಲ್ಲ. ಭಗವಂತ ಕಂಸ, ದೇವಕಿಯ ಅಷ್ಟಮ ಸಂತಾನ ಈ ಪ್ರಪಂಚದಲ್ಲಿ
ಎಲ್ಲೇ ಅಡಗಿದ್ದರೂ ಅದರ ಮೃತ್ಯು ನನ್ನ ಕೈಯಿಂದಲೇ ನಡೆಯುವುದು. ಇದು ಪೂತನಿಯ ಶಪಥ.